Hello everyone, welcome back to my class Learn with Queen. I hope you all are doing good for KSET exam. And ಇವತ್ತಿನ ಕ್ಲಾಸಲ್ಲಿ ನಾವು ಯೂನಿಟ್ 8 ಆಗಿರುವ ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಟೆಕ್ನಾಲಜಿನ ಓದ್ಕೊಳ್ಳೋಣ. ಲಾಸ್ಟ್ ಕ್ಲಾಸಲ್ಲಿ ಕಮ್ಯುನಿಕೇಷನ್ ಚಾಪ್ಟರ್ನ ಕಂಪ್ಲೀಟ್ ಆಗಿ ಹ್ಯಾಂಡ್ ರಿಟನ್ ನೋಟ್ ಜೊತೆಗೆ ಪ್ರೊವೈಡ್ ಮಾಡಿದ್ದೀನಿ. ಸೊ ಯಾರೆಲ್ಲ ಕ್ಲಾಸ್ ನೋಡಿಲ್ಲ, ಪ್ರೀವಿಯಸ್ ಕ್ಲಾಸಸ್ ಎಲ್ಲನ ನೋಡ್ಕೊಂಡು ಬನ್ನಿ. ಇವತ್ತಿನ ಕ್ಲಾಸಲ್ಲಿ 8th ಯೂನಿಟ್ ಆಗಿರುವಂತಹ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಅಂದರೆ ICTನ ಓದ್ಕೊಳ್ಳೋಣ. ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಅಂತ. ಸೊ ಲೆಟ್ ಸ್ಟಾರ್ಟ್ ದ ಕ್ಲಾಸ್. ICTಯಲ್ಲಿ ಬಂದು ಸಿಲೆಬಸ್ ನೋಡಿದ್ರೆ ನೀವು ICT ಚಾಪ್ಟ್ರಲ್ಲಿ ಈ ಎಲ್ಲ ಕಾನ್ಸೆಪ್ಟ್ನ ಓದಬೇಕಾಗತ್ತೆ. ಫಸ್ಟ್ ಬಂದು ICT ಜನರಲ್ ಅಬ್ರಿವೇಷನ್ಸ್ ಆ್ಯಂಡ್ ಟರ್ಮಿನೇಷನ್ ಅಂತ ಎಲ್ಲ ಟರ್ಮ್ಸ್ನ ಕೇಳ್ತಾರೆ. ಹಾರ್ಡ್ವೇರ್ ಅಂದರೆ ಏನು, ಸಾಫ್ಟ್ವೇರ್, ಪ್ರೋಗ್ರಾಮ್, ಇಂಟರ್ನೆಟ್, ಇಂಟ್ರಾನೆಟ್, ವೆಬ್ಸೈಟ್, ಗೂಗಲ್ ಸರ್ಚ್ ಇಂಜಿನ್ ಬಗ್ಗೆ, ಬ್ರೌಸ್ ಬಗ್ಗೆ, ಹೀಗೆ ಎಲ್ಲ ತರಹದ ಟರ್ಮ್ಸ್ನ ಡೆಫಿನಿಷನ್ಸ್ಗಳನ್ನ ಈ ಫಸ್ಟ್ ಕಾನ್ಸೆಪ್ಟಲ್ಲಿ ಕೇಳ್ತಾರೆ. ಅದನ್ನು ನಾವು ಈ ಕಾನ್ಸೆಪ್ಟಲ್ಲಿ ಕಲಿತೀವಿ. ನೆಕ್ಸ್ಟ್ ಸೆಕೆಂಡ್ ಕಾನ್ಸೆಪ್ಟಲ್ಲಿ ಬಂದರೆ ಬೇಸಿಕ್ ಆಫ್ ಇಂಟರ್ನೆಟ್ ಆ್ಯಂಡ್ ಇಂಟ್ರಾನೆಟ್, ಇಮೇಲ್, ಇದೆಲ್ಲದರ ಬಗ್ಗೆನೂ ತಿಳ್ಕೊತೀವಿ. ಅಂದರೆ ಇಂಟರ್ನೆಟ್ ಅಂದರೆ ಏನು, ಇಂಟ್ರಾನೆಟ್ ಅಂತಂದರೆ ಏನು, ಆ್ಯಂಡ್ ನಮ್ಮ ಇಂಡಿಯಾದಲ್ಲಿ ಯಾವಾಗ ಇಂಟರ್ನೆಟ್ನ ಯೂಸ್ ಮಾಡಿದ್ರು, ಈ ಥರ ಎಲ್ಲ ಮಾಹಿತಿಗಳ ಬಗ್ಗೆ ಕೇಳ್ತಾರೆ. ಇಮೇಲ್ ಆ್ಯಂಡ್ ಆಡಿಯೋ ವಿಡಿಯೋ ಕಾನ್ಫರೆನ್ಸ್ ಬಗ್ಗೆ ಎಲ್ಲವನ್ನ ಈ ಕಾನ್ಸೆಪ್ಟಲ್ಲಿ ಕಲಿತೀವಿ ಮುಂದಿನ ಕ್ಲಾಸ್ಗಳಲ್ಲಿ. ಆ್ಯಂಡ್ ನೆಕ್ಸ್ಟ್ ಬಂದು ಡಿಜಿಟಲ್ ಇನಿಷಿಯೇಟಿವ್ಸ್ ಇನ್ ಹೈಯರ್ ಎಜುಕೇಷನ್ ಅಂತ ಬರುತ್ತೆ. ಇಲ್ಲಿ ಗೌರ್ಮೆಂಟ್ ಪ್ರೋಗ್ರಾಮ್ಸ್ ಬಗ್ಗೆ, ಈ ಯಾತ್ರಾ, ಈ ಕಲ್ಪ ಆ್ಯಂಡ್ ಶೋಧಗಂಗಾ, ಶೋಧ ಸಿಂಧು ಆ್ಯಂಡ್ PG ಪಾಠಶಾಲಾ, ಇದೆಲ್ಲದರ ಬಗ್ಗೆನೂ ನಾವು ಡಿಜಿಟಲ್ ಇನಿಷಿಯೇಟಿವ್ಸ್ ಇನ್ ಹೈಯರ್ ಎಜುಕೇಷನಲ್ಲಿ ಕಲಿತೀವಿ. ನೆಕ್ಸ್ಟ್ ಲಾಸ್ಟಲ್ಲಿ ಬಂದು ICT ಆ್ಯಂಡ್ ಗವರ್ನೆನ್ಸ್ ಅಂತ ಬರುತ್ತೆ. ಇಲ್ಲಿ ICT ಯೂಸ್ ಮಾಡಿದರೆ ದೇಶದ ಅಭಿವೃದ್ಧಿಗೆ ಹೇಗೆ ಕಾರಣ ಆಗುತ್ತೆ, ಆ್ಯಂಡ್ ಕಂಪ್ಯೂಟರ್ ಅಂದರೆ ಏನು, ಟೈಪ್ಸ್ ಯಾವ್ದ್ಯಾವ್ದಿದೆ, ಕಂಪ್ಯೂಟರ್ನ ಯಾರು ಮೊದಲಿಗೆ ಕಂಡುಹಿಡಿದ್ರು, ಆ್ಯಂಡ್ ಆಫ್ ಕಂಪ್ಯೂಟರ್ ಯಾವುದು, ಆ್ಯಂಡ್ ಕಂಪ್ಯೂಟರ್ ಜನ್ರೇಷನ್ಸ್ ಬಗ್ಗೆ, ಇದೆಲ್ಲವನ್ನು ಈ ಲಾಸ್ಟ್ ಕಾನ್ಸೆಪ್ಟಲ್ಲಿ ಕಲಿತೀವಿ. ಸೊ ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್ ಒನ್ ಬೈ ಒನ್. ಇವತ್ತಿನ ಕ್ಲಾಸಲ್ಲಿ ನಾವು ಫಸ್ಟ್ ಬಂದು ಇದರ ಬ್ಯಾಕ್ಗ್ರೌಂಡ್ ಏನಿದೆ, ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿಯ ಬ್ಯಾಕ್ಗ್ರೌಂಡ್ ಏನಿದೆ, ಆ್ಯಂಡ್ ಅದ್ರ ಬಗ್ಗೆ ನಾವು ಇವತ್ತಿನ ಕ್ಲಾಸಲ್ಲಿ ಕಲಿಯೋಣ. ICT ಬ್ಯಾಕ್ಗ್ರೌಂಡ್ ಬಂದು ICT ಅಂದರೆ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ಸ್ ಟೆಕ್ನಾಲಜಿ, ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಅಂತ. ಇಲ್ಲಿ ICT ಲಾಂಗ್ ಫಾರ್ಮ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಅವರು ಆಪ್ಷನಲ್ಲಿ ಕೊಡಬೇಕಾದ್ರೆ ಬೇರೆ ಬೇರೆ ಥರ ಸ್ವಲ್ಪದ್ರಲ್ಲೇ ಕಮ್ಯುನಿಕೇಷನ್ ಇರೋದನ್ನ ಕಮ್ಯುನಿಕೇಟ್ ಅಂತ ಕೊಡ್ತಾರೆ, ಟೆಕ್ನಾಲಜಿನ ಟೆಕ್ನಿಕ್ ಅಂತ ಕೊಡ್ತಾರೆ. ಈ ಥರ ಕನ್ಫ್ಯೂಸ್ ಮಾಡ್ತಾರೆ. ಬಟ್ ಕೇರ್ಫುಲ್ ಆಗಿ ICT ಲಾಂಗ್ ಫಾರ್ಮ್ನ ನೋಡ್ಕೋಬೇಕು ನೀವು. ಇನ್ಫಾರ್ಮೇಷನ್ ಟೆಕ್ನಾಲಜಿ ಅನ್ನೋ ಒಂದು ಶಬ್ದದಿಂದ ಬಂದಿರುತ್ತೆ. ಆ್ಯಂಡ್ ಇಲ್ಲಿ ICT ಅನ್ನೋದು ಮಾಸ್ ಕಮ್ಯುನಿಕೇಷನ್ ಆ್ಯಂಡ್ ಇಂಟರ್ಪರ್ಸ್ನಲ್ ಕಮ್ಯುನಿಕೇಷನ್ ಬಗ್ಗೆ ಡಿಸ್ಕಸ್ ಮಾಡುವಾಗ ICT ಅನ್ನೋ ಕಾನ್ಸೆಪ್ಟ್ ಬಗ್ಗೆ ಹೇಳಿದ್ರು. ಫಸ್ಟ್ ಟೈಮ್ ಪಿಯೂಷ್ ಮಾಥುರ್ ಅವರು ಡಿಫ್ರೆನ್ಸ್ ಬಿಟ್ವೀನ್ ಇಂಟರ್ಪರ್ಸ್ನಲ್ ಕಮ್ಯುನಿಕೇಷನ್ ಆ್ಯಂಡ್ ಮಾಸ್ ಕಮ್ಯುನಿಕೇಷನ್ ಅನ್ನ ಹೇಳಿದ್ದಾರೆ. ICT ಅನ್ನೋ ಪದ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅನ್ನೋ ಶಬ್ದದಿಂದ ಬಂದಿರುತ್ತೆ. ICT ಅನ್ನೋ ಶಬ್ದ ಬಂದಿದೆ. ICT ಅನ್ನೋದು ಡೆವಲಪ್ಮೆಂಟಲ್ ಕಾನ್ಸೆಪ್ಟ್ ಆಗಿರುತ್ತೆ. ದಿನನಿತ್ಯ ವಿಕಾಸವನ್ನು ಹೊಂದುತ್ತಿರುವ ಒಂದು ಕಾನ್ಸೆಪ್ಟ್ ಅಂತಲೇ ಹೇಳ್ಬೋದು. ತಂತ್ರಜ್ಞಾನ ದಿನೇ ಬದಲಾಗುತ್ತಾ ಬೆಳೆಯುತ್ತಾ ಹೋಗುತ್ತಿದೆ. 1980ಯಲ್ಲಿ ಫಸ್ಟ್ ಟೈಮ್ ಯೂಸ್ ಮಾಡಿದ್ದಾರೆ. ಡೆನ್ಮಾರ್ಕ್ ದೇಶದವರು ಇದನ್ನು ICTಯನ್ನು ಫಸ್ಟ್ ಟೈಮ್ ಯೂಸ್ ಮಾಡ್ತಾರೆ. ಆ್ಯಂಡ್ ಇಲ್ಲಿ WSTA ಅಂತಂದರೆ ವರ್ಲ್ಡ್ ಸಮಿಟ್ ಆನ್ ಇನ್ಫಾರ್ಮೇಷನ್ ಸೊಸೈಟಿ ಅಂತ. ಈ ಸಮ್ಮೇಳನದಲ್ಲಿ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಗಳನ್ನು ಇಟ್ಕೊಂಡು ಅದೆಲ್ಲ ಡೆವಲಪ್ಮೆಂಟ್ ಗೋಲ್ಗಳನ್ನು ರೀಚ್ ಆಗೋಕ್ಕೆ ICTನ ಯೂಸ್ ಮಾಡಬೇಕು ಅನ್ನೋ ವಿಚಾರವನ್ನು ಅಲ್ಲಿ ಆ ಸಮ್ಮೇಳನದಲ್ಲಿ ಡಿಸ್ಕಸ್ ಮಾಡ್ತಾರೆ. ICT ಕಂಪಲ್ಸರಿಯಾಗಿ ಎಜುಕೇಷನಲ್ಲಿ ಇರಬೇಕು ಅಂತ ಹೇಳಿರೋ ಒಂದು ಸಂಘಟನೆ ಅಂದರೆ ಯುನೆಸ್ಕೋ ಅಂದರೆ ನಿಮಗೆಲ್ಲರಿಗೂ ಗೊತ್ತಿದೆ, ಯುನೈಟೆಡ್ ನೇಷನ್ ಎಜುಕೇಷನಲ್, ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಜೇಷನ್ ಅಂತ. ಈ ಒಂದು ಸಂಘಟನೆ ICT ಎಜುಕೇಷನ್ ಸಿಸ್ಟಮಲ್ಲಿ ಇರಲೇಬೇಕು ಅಂತ ಹೇಳಿರೋದು. ಇದನ್ನು ತುಂಬ ಸಲ ಎಕ್ಸಾಮಲ್ಲಿ ಕೇಳಿದ್ದಾರೆ, ಅದನ್ನು ನೆನ್ಪಿಟ್ಕೊಳ್ಳಿ, ಕನ್ಫ್ಯೂಸ್ ಆಗುತ್ತೆ. ವಾಟ್ ಯು ಮೀನ್ ಬೈ ಯುನೆಸ್ಕೋ ಅಂತಂದರೆ ICT ಕ್ಯಾನ್ ಕಂಟ್ರಿಬ್ಯೂಟ್ ಟು ಯೂನಿವರ್ಸಲ್ access to education, equity in education, the delivery of quality and technology, teachers, professional development, governance and administration. ಇಲ್ಲಿ ನಾವು ICTಯನ್ನು ಬಳಸೋದಕ್ಕೆ ಪ್ರಮುಖ ಉದ್ದೇಶಗಳಿರುತ್ತವೆ. ಸೊ ಅದು ICT ಬಳಸೋದಕ್ಕೆ ಪರ್ಪಸ್ ಏನಂತಂದರೆ ಆಕ್ಸಿಸ್ ಮತ್ತು ಇಕ್ವಿಟಿ. ಯಾವ ಉದ್ದೇಶಕ್ಕಾಗಿ ನಾವು ICTನ ಯೂಸ್ ಮಾಡಬೇಕು ಅಂತಂದರೆ ಆಕ್ಸಿಸ್ ಮತ್ತು ಇಕ್ವಿಟಿ ಅಂತ ಬರುತ್ತೆ. ಯಾಕೆಂದರೆ ಪ್ರವೇಶಕ್ಕಾಗಿ ಆ್ಯಂಡ್ ಸಮಾನವಾದ ನೀತಿ ನಿಯಮ ಎಲ್ಲರಿಗೂ ಸಿಗಲಿ ಅನ್ನೋ ಒಂದು ದೃಷ್ಟಿಯಿಂದ ನಾವು ICTಯನ್ನು ಎಜುಕೇಷನಲ್ಲಿ ಬಳಸಬೇಕಾಗುತ್ತೆ. ದಿಸ್ ಈಸ್ ವಾಟ್ ವಿ ಲರ್ನ್ ಅಬೌಟ್ ದ ಬ್ಯಾಕ್ಗ್ರೌಂಡ್ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಕಾನ್ಸೆಪ್ಟ್ ಜೊತೆಗೆ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಆಲ್.